ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ. ಬರೀ ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇ ಬಂದು ಫ್ರೈಡೇ, ಇವತ್ತು ಗುಡ್ ಫ್ರೈಡೇ. ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಅದು ಇದು ಹಬ್ಬದ್ದು ಸಣ್ಣ ಪುಟ್ಟ ಎಲ್ಲ ಮಾಡೋಕ್ಕಿದೆ. ಸೊ ನಾನು ಹೋದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಬಟ್ ಈಗ ನಾನು ವ್ಲಾಗ್ ಯಾಕೆ ಶುರು ಮಾಡಿದೆ ಅಂತಂದರೆ, ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಮೇ ಬಿ ಒಂದು ಸ್ವಲ್ಪ ಐಡಿಯಾ ಬಂದಿರಬಹುದು. ಏನಪ್ಪ ಅಂತಂದರೆ, ಇವತ್ತು ನಾನು ಸ್ಯಾರಿ ಕುಚ್ಚು ಕಟ್ಕೋತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಗೊತ್ತಾ, ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಸಕಲ ಕಲಾ ವಲ್ಲಭೆ ಅಂದರೆ ತಪ್ಪಾಗಲಾರ್ದು. ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಡ್ರೆಸ್ ಸ್ಟಿಚ್ ಮಾಡ್ತೀನಿ. ಬಟ್ ಆ ಕೆಲಸನ ನಾನು ಪ್ರೊಫೆಷನಾಗಿ ತೊಗೊಂಡಿಲ್ಲ. ನನ್ನ ಬಟ್ಟೆಗಳನ್ನು ನಾನು ಸ್ಟಿಚ್ ಮಾಡ್ಕೊತೀನಿ, ಬೇರೆಯವ್ರ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡಲ್ಲ. ಬಿಕಾಸ್ ಟೈಲರಿಂಗ್ ಇಟ್ಸ್ ನಾಟ್ ಈಸಿ ಜಾಬ್. ಆ ಮಿಷಿನ್ ಮೇಲೆ ಕುತ್ಕೊಂಡಾಗೆಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ಎಕ್ಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಿ, ಆಮೇಲೆ ವೈಟ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಮಿಷಿನ್ ಮೇಲೆ ಕುತ್ಕೊಂಡಾಗ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಮಿಷಿನ್ ಬಿಟ್ಬಿಟ್ಟೆ. ಆಮೇಲೆ ಕುಚ್ಚು ಅಷ್ಟೇ, ಸ್ಯಾರಿ ಕುಚ್ಚು ನಂದು ಎಷ್ಟೋ ಸ್ಯಾರಿಗೆ ಮದುವೆ ಮುಂಚೆ ಕಟ್ಕೊಂಡಿದ್ದೆ. ಮದುವೆ ಆದಮೇಲೆ ನನಗೆ ಅದರ ಬಗ್ಗೆ ಇಂಟ್ರೆಸ್ಟು ಇರಲಿಲ್ಲ. ಬಟ್ ಇವತ್ತು ಹಬ್ಬ ಇದೆ. ಒಂದು ಸೀರೆ ಕುಚ್ಚು ಕಟ್ಟೋಕ್ಕೆ 350 ರೂಪೀಸ್ ಕೇಳಿದ್ರು, ಅದು ಬೇಬಿ ಕುಚ್ಚು. ಸುಮ್ಮನೆ ಯಾಕೆ ದುಡ್ಡು ದಂಡ ಮಾಡೋದು? ಯಾಕಂತಂದರೆ ಹೆಂಗೆ ಅನಿಸುತ್ತೆ ಗೊತ್ತಾ, ಕೆಲವೊಂದು ಸಾರಿ ಮೊದಲಾದರೆ ತುಂಬ ಕೇರ್ಲೆಸ್ ಆಗಿ ಬಿಡು 300 ರೂಪಾಯಿ ತಾನೇ ಕೊಟ್ಟರಾಯಿತು ಅಂತ. ಬಟ್ ಈಗ ನಾವು ದುಡಿಯೋರಾಗಿ ಒಂದೊಂದು ರೂಪಾಯಿ ಬೆಲೆ ಏನು ಅಂತ ಗೊತ್ತಾದಾಗಲೇ ಅದು ಅರ್ಥ ಆಗೋದು. ಸರಿ, ಸುಮ್ಮನೆ ಏನಕ್ಕಪ್ಪ 300 ರೂಪಾಯಿ ಕೊಟ್ಟು ಕುಚ್ಚು ಹಾಕ್ಸೋದು, ಹೆಂಗೋ ಬರುತ್ತಲ್ಲ ಅಂತ ಹೇಳಿ ನಾನೇ ಕುಚ್ಚು ಕಟ್ಕೋತಾ ಇದ್ದೀನಿ. ಒಂದು ಸೀರೆ ಆಲ್ರೆಡಿ ಆಯಿತು, ಇಲ್ಲಿ ನೋಡ್ಬೋದು, ಇವೆಲ್ಲ ರೆಡಿ ಮಾಡಿದ್ದೀನಿ. ಸೀರೆ ತೊಗೊಬಂದು ಈಗ ಕುಚ್ಚು ಕಟ್ಕೋಬೇಕು. ಆಲ್ರೆಡಿ ನೆನ್ನೆ ಒಂದು ಸೀರೆ ಕಂಪ್ಲೀಟ್ ಫುಲ್ ಫಿನಿಷ್ ಮಾಡಿದೆ. ಆ್ಯಂಡ್ ಇವತ್ತೊಂದು ಸೀರೆ, ನೆನ್ನೆ ಅಲ್ಲ, ಬುಧವಾರ ನಾನು ಫುಲ್ ಒಂದು ಸೀರೆ ಕಂಪ್ಲೀಟ್ ಮಾಡಿಕೊಂಡೆ. ಒಂದು ಸೀರೆ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಇವತ್ತು ಇನ್ನೊಂದು ಸೀರೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನೆನ್ನೆ ಹುಣ್ಣಿಮೆ ಇದ್ದಿದ್ದರಿಂದ ನನಗೆ ಏನು ಕೆಲಸ ಮಾಡೋಕ್ಕಾಗಿರಲಿ. ಯಾರೋ ಅದು ಅಲ್ಲೇ ಇರಿಟೇಟ್ ಮಾಡ್ತಾರೆ ಬೆಳಗ್ಗೆನೆ. ಈಗ ಬೆಳಗ್ಗೆ ಗೈಸ್ 9:30 ಆಗಿದೆ ಟಿಫನ್ನು. ನೋಡಿ, ಹೀಗೆ ವ್ಲಾಗ್ ಮಾಡೋಣ ಅಂದರೆ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಜನ. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲವನ್ನ ಕಲ್ತಿದ್ರೇ ಕಾಲ. ಇಲ್ಲ ಅಂತ ಅಂದರೆ ಮುಂದೆ ಏನಪ್ಪ, ಈಗ ಆಚೆ ಹೋಗಿ ದುಡಿಯೋಕ್ಕಾಗದೇ ಇರೋ ಎಷ್ಟೋ ಹೆಣ್ಮಕ್ಳು ಮನೇಲಿ ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಬಟ್ ಅದರಲ್ಲೂ ತುಂಬ ಕಷ್ಟ ಇದೆ, ಇಲ್ಲ ಅಂತ ನಾನು ಹೇಳೋಕ್ಕಾಗೋದೇ ಇಲ್ಲ. ಸೊ ಸ್ಯಾರಿ ಕುಚ್ಚು ಇದಕ್ಕೊಂದು ಕಥೆನೇ ಇದೆ. ನಾನು ಇದನ್ನು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಕಲ್ತಿದ್ದಲ್ಲ, ದೇವರ ಆಶೀರ್ವಾದ. ನನಗೆ ಮುಂದೊಂದು ದಿನ ಈ ರೀತಿಯ ಒಂದು ಕಾಲ ಬರುತ್ತೆ ಅಂದರೆ, ಯಾರದೇ ಸಪೋರ್ಟ್ ಇಲ್ಲದೆ ನಾನು, ನನ್ನ ಗಂಡ, ನನ್ನ ಮಗ, ಸೊ ನಮ್ಮದೇ ಆದಂತಹ ಒಂದು ಸಂಸಾರ ಕಟ್ಕೊಳ್ಳುವಂಥ ಕಾಲ ಬರುತ್ತೆ ಅಂತ ಭಗವಂತನಿಗೆ ಮುಂಚೆನೇ ಗೊತ್ತಿತ್ತೋ ಏನೋ. ಅದಕ್ಕೇ ನನಗೆಲ್ಲ ವಿದ್ಯೆಯನ್ನು 1 ರೂಪಾಯಿ ತಗೊಳ್ದೆ ಹೇಳ್ಕೊಟ್ಟಂತಹ ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಸ್ಯಾರಿ ಕುಚ್ಚದು ಒಂದು ಕತೆ ಇದೆ, ನಾನು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಾನು ಮೊದಲು ಯೋಗ ಕ್ಲಾಸ್ಗೆ ಅಂತ ಹೋಗ್ತಾ ಇದ್ದೆ. ಯೋಗ ಕ್ಲಾಸ್ಗೂ ನಾನೇನು ದುಡ್ಡು ಕೊಟ್ಟು ಕಲ್ತಿದ್ದಲ್ಲ ಗೈಸ್. ಸೊ ಅದಕ್ಕೆ ಅಂತ ಬೇರೆ ಸಪ್ರೇಟ್ ಒಂದು ಕತೆ ಇದೆ, ಅದನ್ನು ಹೇಳಿದ್ರೆ ಸಿಂಪತಿ ಅಂತ ಅನ್ಕೋತೀರಾ. ಸೊ ಅದನ್ನು ನಾನು ಹೇಳೋದಿಲ್ಲ. ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅದಾದಮೇಲೆ ಯೋಗ ಕ್ಲಾಸಲ್ಲೇ ಒಬ್ಬರು ಆಂಟಿ ನನಗೆ ಪರಿಚಯ ಆದರು. ಸೊ ಆಂಟಿ ಹೆಸರು ಸುಚೇತಾ ಆಂಟಿ ಅಂತ ಹೇಳಿ. ಅವ್ರ ಯಜಮಾನರು ತುಂಬ ಒಳ್ಳೆ ಪೊಸಿಷನಲ್ಲಿದ್ದರು. ಅವ್ರ ಮಗನೂ ಅಷ್ಟೇ ತುಂಬ ಚೆನ್ನಾಗಿ ಓದೋರು, ಇಂಜಿನಿಯರಿಂಗ್ ಸಮಥಿಂಗ್. ಸೊ ನೆನಪಿಲ್ಲ, ನನಗೆ ಭಾಳ ವರ್ಷ ಆಯ್ತಲ್ಲ, 8 ವರ್ಷ. ಸೊ ಹಾಗಾಗಿ ನೆನಪಿಲ್ಲ. ಅವರು ಏನೋ ಗೊತ್ತಿಲ್ಲ, ಅವ್ರು ನನಗೆ ನೋಡಿದ ತಕ್ಷಣ ಭಾಗ್ಯ ನಿನ್ನ ಹಲ್ಲಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳೋರು. ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗುತ್ತಲ್ಲ. ಸೊ ಹಾಗೆ ಅವ್ರು ಪ್ರತಿ ಸತಿ ನಾನು ನೋಡಿದಾಗೆಲ್ಲ ನೀನು ಹಲ್ಲು ಎಷ್ಟು ಕ್ಯೂಟಾಗಿದೆ, ನೀನು ಎಷ್ಟು ಕ್ಯೂಟಾಗಿದೆಯಾ ಅಂತ ಹೇಳೋರು. ಸೊ ಆವಾಗ ಒಂಥರ ನನಗೂ ಖುಷಿ ಆಗೋದು. ಅಯ್ಯೋ ಇವ್ರೇನಪ್ಪ ಹೆಸಿಟೇಟ್ ಮಾಡಿದೆ, ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ, ಎಷ್ಟು ಚೆನ್ನಾಗಿ ನಮ್ಮೂರು ಅನ್ನೋ ಥರ ಮಾತಾಡ್ತಾರೆ ಅಂತ ಖುಷಿ ನನಗೆ. ಆವಾಗ ಹೀಗೆ ಯೋಗ ಕ್ಲಾಸ್ಗೆ ಹೋಗೋದು ಬರೋದು ಮಾಡ್ತಾಯಿದ್ದೆ. ಸೊ ಆಂಟಿ ಆಗ್ಲೇ ಕುಚ್ಚು ಕಟ್ಟೋದೆಲ್ಲ ಕಲ್ತಿದ್ರು ಅವರು.
ಸೊ ಒಂದಿನ ಅವ್ರ ಮನೇಲಿ ಕಿಟ್ಟಿ ಪಾರ್ಟಿ ಅಂತ ಆರ್ಗನೈಸ್ ಮಾಡಿದರು. ಮೇ ಬಿ ವಿಡಿಯೋ ನೋಡ್ಬೋದೇನೋ ಅವರು, ಗೊತ್ತಿಲ್ಲ. ಸೊ ನೋಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಆಂಟಿ. ನಾನು ನಿಜವಾಗ್ಲೂ ಇವತ್ತವರೆಗೂ ನಿಮ್ಮನ್ನು ನೆನೆಸ್ಕೋತೀನಿ. ನಾನು ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿದ್ದು. ಆವಾಗ ನನಗೆ ಹೇಳಿದ್ರು, ನೀನು ಒಂದು ಸ್ವಲ್ಪ ಮುಂಚೆ ಬರಬೇಕು ಎಲ್ಲರಿಗಿಂತನೂ ಅಂತ. ನಾನು ಯಾಕೆ ಅಂತ ನಂಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ನಾನು ಹೋದಾಗ ಆಂಟಿ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನು ನನಗೆ ಹೇಳಿಕೊಟ್ರು. ಆವಾಗ ನೀನೇನೇನು ಕಲ್ತಿದ್ಯಾ, ಡಿಪ್ಲೊಮೊ ಆಯ್ತಲ್ವಾ, ಡಿಪ್ಲೊಮೊ ಆದಮೇಲೆ ಏನು ಮಾಡ್ತಾಯಿದ್ಯಾ, ಯಾಕೆ ನೀನು ಇಂಜಿನಿಯರಿಂಗ್ ಮಾಡಲಿಲ್ಲ, ಇವೆಲ್ಲ ಕೇಳಿ, ಅಂದರೆ ಅಡುಗೆ ಮಾಡ್ತಾಯಿದ್ರು. ಮೀನ್ವೈಲ್ ನನ್ನ ಕಥೆನ ಕೇಳಬೇಕು ಅಂತ ಅವ್ರಿಗೆ ಯಾಕೆ ಅನ್ನಿಸ್ತು ಗೊತ್ತಿಲ್ಲ, ಕರೆದ್ರೂ ನೀನು ಮುಂಚೆನೇ ಬರಬೇಕು ಹಾಗೆ ಅಂತ. ಅದಾದಮೇಲೆ ಹೋದಾಗ ಈ ಥರ ಎಲ್ಲ ವಿಚಾರಿಸ್ತಾಯಿದ್ರು. ಮುಂದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಇಂಜಿನಿಯರಿಂಗ್ ಯಾಕೆ ನೀನು ಕಟ್ಟಲಿಲ್ಲ ಅಂತ ಎಲ್ಲವನ್ನ ಕೇಳಿ, ಅದಾದಮೇಲೆ ಅವರು ಆಂಟಿ ಒಂದೊಂದೊಳ್ಳೆ ಮಾತುಗಳನ್ನು ಹೇಳಿದ್ರು. ನೋಡು ಭಾಗ್ಯ, ಜೀವನದಲ್ಲಿ ನಾವು ಎಲ್ಲವನ್ನ ಕಲ್ತಿದ್ರೇ ಕಾಲ ಅಂತ ಹೇಳಿ, ಆವಾಗ ಅವರು ಈ ರೀತಿ ಮನೆಯಲ್ಲೇ ಅವ್ರವ್ರ ಸ್ಯಾರಿಗಳಿಗೆ ಮಾತ್ರ ಅವರವರು ಹಾಕೋತಾಯಿದ್ರು. ಆವಾಗ ಆಂಟಿ, ಇಲ್ಲ ನೀನು ಕಲ್ತ್ಕೋಬೇಕು, ಯಾವಾಗ ಬರ್ತೀಯಾ ಅಂತ. ನನ್ನ ಹತ್ರ ಇದೆಲ್ಲ ಟೂಲ್ ಕಿಟ್ ಎಲ್ಲ ಏನೂ ಇಲ್ಲ ಆಂಟಿ, ನಿನಗೆ ಹೇಳಿದ್ ನಾನು ತಗೋಬಾ ಅಂತ. ನಾನೇ ಹೇಳ್ಕೊಡ್ತೀನಿ, ಏನು ತೊಗೊಬರ್ಬೇಡ, ನಿಂದು ಯಾವುದಾದ್ರೂ ಸೀರೆಗಳಿದ್ದರೆ ತಗೊಂಡು ಬಾ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಒಂದು ಸೀರೆನ, ವೈಟ್ ಕಲರ್ ಸ್ಯಾರಿ, ನಾನು ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ಯಾವತ್ತಾದರೂ ವೀಡಿಯೋದಲ್ಲಿ. ವೈಟ್ ಕಲರ್ ಸ್ಯಾರಿನ ತೊಗೊಂಡೋದೆ, ಅಂದರೆ ಕೇರಳ ಸ್ಯಾರಿ ಅಂತ ನಮ್ಮ ಕಡೆ ಫೇಮಸ್ ಅದು. ಸೊ ಆ ಸ್ಯಾರಿನ ತೊಗೊಂಡು ಹೋದೆ ಅವ್ರ ಮನೆಗೆ, ಕಿಟ್ಟಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು. ಅದಾದಮೇಲೆ ನೆಕ್ಸ್ಟ್ ವೀಕು ನಾನು ಅವ್ರ ಮನೆಗೆ ಹೋದೆ. ಆಂಟಿ ಹೇಳಿದ್ರು, ನಾನು 11 o'clock ಮೇಲೆ ಫ್ರೀ ಇರ್ತೀನಿ, ಅಂಕಲ್ ಎಲ್ಲ ಡ್ಯೂಟಿಗೆ ಹೋಗಿರ್ತಾರೆ, ಅದಾದಮೇಲೆ ನೀನು ಬಾ ಅಂತ ಹೇಳಿ ಕರೆದಿದ್ರು. ಸರಿ ಅಂತ ಹೇಳಿ ನಾನು ಹೋದೆ. ಮನೆಯಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿ, ಆಗ ನಾನು ಒಬ್ಬಳೇ ಅಲ್ವಾ, ಮನೆಯಲ್ಲೆಲ್ಲ ಮಾಡಬೇಕಿತ್ತು. ಸೊ ಎಲ್ಲ ಕೆಲಸ ಮುಗಿಸಿ ನಾನು ಒಂದು 11 o'clock ಹಂಗೆ ಅವ್ರ ಮನೆಗೆ ಹೋದೆ. ಆಗ ಆಂಟಿ ಅವ್ರದ್ದೇ ಕಿಟ್ಟಲ್ಲಿ ನನಗೆ ಕುಚ್ಚು ಕಟ್ಟೋದು ಹೇಳಿಕೊಟ್ರು. ಯಾವ ರೀತಿ ರೋಲ್ ಮಾಡ್ಕೋಬೇಕು, ಯಾವ ರೀತಿ ನಾಟ್ ಹಾಕಬೇಕು, ಆಮೇಲೆ ಯಾವುದಕ್ಕೆ ಯಾವ ಥರ ಮ್ಯಾಚಿಂಗ್ ಥ್ರೆಡ್ಗಳನ್ನು ತೊಗೋಬೇಕು, ಆಮೇಲೆ ಯಾವುದನ್ನು ಹಾಕಿದ್ರೆ ಹೈಲೈಟಾಗಿ ಕಾಣುತ್ತೆ, ಇವೆಲ್ಲ ನನಗೆ ಒಂದು 15 days 20 days ಒಳಗಡೆ ನನಗೆ ಇದಿಷ್ಟನ್ನು ಕಲಿಸ್ಕೊಟ್ರು. ನಾನು ಕೇಳಿದೆ, ಆಂಟಿ ದುಡ್ಡೇನಾದರೂ ಪೇ ಮಾಡಬೇಕಾ ಅಂತ. ಅದಕ್ಕೆ ಒಂದೇ ಮಾತು ಅವ್ರು ಹೇಳಿದ್ದು, ನಾನು ಕೇಳಿದ್ದು ನಿನ್ನ ದುಡ್ಡು, ನನಗೆ ಯಾಕೋ ನಿನಗೆ ಕಲಿಸ್ಬೇಕು ಅಂತ ಅನ್ನಿಸ್ತು, ಯೋಗ ಕ್ಲಾಸಲ್ಲಿ ಅಷ್ಟು ಜನ ಇದ್ದಾರೆ, ನಾನು ಯಾಕೆ ನಿನ್ನನ್ನೇ ಚೂಸ್ ಮಾಡಿಕೊಂಡೆ ಅಂತ. ಆವಾಗ ಅನ್ನಿಸ್ತು, ರಾಯರೇ ಇವ್ರ ರೂಪದಲ್ಲಿ ಬಂದು ನನಗೆ ಈ ಥರದ್ದೆಲ್ಲ ಇದೆ ಅಂತಲ್ಲ. ನನ್ನ ಸಂಗೀತ ಕಲ್ತಿದ್ದು ಅಷ್ಟೇ, ವೀಣಾ ನಾಯ್ಡು ಅಂತ ಹೇಳಿ, ಅವರು ಅಷ್ಟೇ ನಯ ಬಿಡಿ ಗಾಸು ತೊಗೊಂಡಿಲ್ಲ ನನ್ನ ಹತ್ರ. ಇವತ್ತು ನನ್ನ ಹತ್ರ ಏನಾದರೂ ಒಂದು ಸಂಗೀತ, ನನ್ನ ಕಂಠದಲ್ಲಿ ಏನಾದರೂ ಒಂದೊಳ್ಳೆ ಹಾಡುಗಳು ಮೂಡಿ ಬರುತ್ತೆ, ಒಂದೊಳ್ಳೆ ಸಂಗೀತ ಜ್ಞಾನ ನನಗಿದೆ ಅಂತಂದರೆ ಅದಕ್ಕೆ ಕಾರಣ ವೀಣಾ ನಾಯ್ಡು ಮ್ಯಾಮ್ ಅವರು. ಅದಾದಮೇಲೆ ಟೈಲರಿಂಗ್ ಕ್ಲಾಸ್ ಒಂದೇ ನಾನು ದುಡ್ಡು ಕೊಟ್ಟು ಕಲ್ತಿದ್ದು ಅಂತ ಅಂದರೆ, ಅದು ಹೇಗೆ ಅಂತ ಅಂದರೆ, SSLC ಮುಗಿದ್ಮೇಲೆ ಈ ಹಾಲಿಡೇಸ್ ಎಲ್ಲ ಬರುತ್ತಲ್ಲ ಗೈಸ್, SSLC ಹಾಲಿಡೇಸ್ಗೆ ನಾನು ಫಸ್ಟು ಏಯ್ತ್ ಅನಿಸುತ್ತೆ, 8ನೇ ಕ್ಲಾಸ್ಗೆ ನಾನು ಕೆಲ್ಸಕ್ಕೆ ಹೋದವಳು. 8ನೇ ಕ್ಲಾಸಲ್ಲಿ ಹಾಲಿಡೇಸ್ ಎಲ್ಲ ಬರುತ್ತಲ್ಲ 2 ತಿಂಗಳು. ಸೊ ಆವಾಗ ನಮ್ಮೂರಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು. ಸೊ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ. ಅಂದರೆ ನಾನು ಆ ಥರ ಈ ಥರ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಬರೆಯೋದು ಏನಾದರೂ ಇದ್ದರೆ ಮಾತ್ರನೇ ಹೋಗ್ತಾಯಿದ್ದೆ. ಅವ್ರಿಗೂ ಗೊತ್ತು, ನಮ್ಮ ಫಸ್ಟೇ ಹೇಳ್ತಾ ಇದ್ದೆ 2 months ಮಾತ್ರ ಬರ್ತೀನಿ, ನನಗೆ ಸ್ಯಾಲ್ರಿ ಎಲ್ಲ ನೀವು ಕರೆಕ್ಟಾಗಿ ಕೊಡ್ತೀನಿ ಅಂದರೆ ಬರ್ತೀನಿ, ಇಲ್ಲಾಂದರೆ ಇಲ್ಲ ಅಂತ. ಆವಾಗ ಪಾಪ ಅವ್ರಿಗೆ ಗೊತ್ತು. ಸೊ 8ನೇ ಕ್ಲಾಸಲ್ಲೂ ನಾನು ಹೋದೆ, 9ನೇ ಕ್ಲಾಸಲ್ಲೂ ರಜೆ ಹಾಲಿಡೇಸಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅದಾದಮೇಲೆ SSLCಗೂ ಹಾಲಿಡೇಯಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅದಾದಮೇಲೆ ಡಿಪ್ಲೊಮೊಗೆಲ್ಲ ಜಾಯ್ನ್ ಆದಮೇಲೆ, ಡಿಪ್ಲೊಮೊ ಕಂಪ್ಲೀಟ್ ಆದಮೇಲೆ ಏನು ಮಾಡೋದು, ಏನಾದರೂ ಒಂದು ಕಲಿಬೇಕು. ಆಂಟಿ ಹೇಳಿದ ಮಾತುಗಳು ನನಗೆ ಇವತ್ತಿಗೂ ನೆನಪಿದೆ. ಆಮೇಲೆ ಅವ್ರು ಹೇಳ್ದಾಗೇನೆ ಹೆಣ್ಮಕ್ಳೆಲ್ಲ ಕಲ್ತಿರಬೇಕು ಅನ್ನೋ ಥರ. ಆಮೇಲೆ ಟೈಲರಿಂಗ್ ಕಲಿಬೇಕು ಅಂತ ಹೇಳಿ, ಹೇಗಿದ್ರು SSLCಲಿ ಎಲ್ಲ ಸ್ಯಾಲ್ರಿ ಎಲ್ಲ ಬರ್ತಾಯಿತ್ತಲ್ಲ. ಸೊ ತಿಂಗಳ ಮುಂದೆ 6 ತಿಂಗಳು 1,000 ರೂಪಾಯಿ ತೆಗೆದಿಟ್ಬಿಟ್ಟಿದ್ದೆ ಟೈಲರಿಂಗ್ ಕ್ಲಾಸ್ಗಂತಲೇ. ಸೊ ಆವಾಗ 4,500 ಏನೋ ಕೊಟ್ಟು, ಅದಾದಮೇಲೆ ಕಿಟ್ಟೆಲ್ಲ ನಾವೇ ತೊಗೋಬೇಕಾಗಿತ್ತು. ಸೊ ಓವರಾಲ್ ಒಂದು 6,000 ಅಂದ್ಕೊಳ್ಳಿ. ಕೆಲ್ಸಕ್ಕೆ ಹೋಗ್ತಾನೆ ಟೈಲರಿಂಗ್ ಕ್ಲಾಸನ್ನು ಸಹ ನಾನು ಅವಾಗ ಕಲ್ತ್ಕೊಂಡೆ. ಅದಾದಮೇಲೆ ನನ್ನ ಮದುವೆ ಇನ್ನೇನು ಒಂದು 15 ದಿನ ಇದೆ, ಮದುವೆ ಎಲ್ಲ ಡೇಟು ಮಾತುಕತೆ ಎಲ್ಲ ಆಗಿ ಒಂದು 15 ದಿನ ಇದೆ ಅಂತ ಅಂದಾಗ
ನಮ್ಮೂರಲ್ಲಿ ಈ ಗೌರ್ಮೆಂಟ್ ಅವರು ಫ್ರೀ ಟೈಲರಿಂಗ್ ಕ್ಲಾಸಸ್ ಎಲ್ಲ ಮಾಡ್ತಾರೆ ಗೊತ್ತಾ. ಸೊ ಆ ಕ್ಲಾಸ್ಗೆ ಹೋಗಿ ಅಟೆಂಡ್ ಆದೆ. ನೀವು ನಂಬಲ್ಲ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು ನನ್ನ ಮದುವೆ ಆಗಿ ನಮ್ಮ ಅಮ್ಮನ ಮನೇಲಿ, ಅಂದರೆ ನಮ್ಮ ತವ್ರ ಮನೆಗೆ ಹೋಗಿದ್ದೆ ಆಗ. ಸೊ ಆವಾಗ ಸರ್ಟಿಫಿಕೇಟ್ ಬಂತು. ಇವಾಗ ಸರ್ಟಿಫಿಕೇಟು ಇದೆ. ಆ್ಯಂಡ್ ಆಲ್ಸೋ ನನಗೆ ಕಲ್ತಿರೋ ಒಂದು ಕೈಯಲ್ಲಿ ವಿದ್ಯೆ ಇದೆ. ಬಟ್ ನನಗೆ ಅದು ಇಲ್ಲಿ ಮಾಡ್ಕೊಳ್ಳೋಕ್ಕೆ ನನಗೆ ಜಾಗ ಅನ್ನೋದಷ್ಟು ಕಂಫರ್ಟ್ ಇಲ್ಲ. ಆಮೇಲೆ ಚಿಕ್ಕ ಮನೆ ಅಲ್ವಾ ನಮ್ಮದು, ಮಿಷಿನು ಅದೆಲ್ಲ ಇಟ್ಕೊಂಡ್ರೆ ಇನ್ನೂ ಜಾಗ ಕಡಿಮೆ ಆಗುತ್ತೆ. ಆ್ಯಂಡ್ ಮೀನ್ ವೈಲ್ ನನ್ನ ಮಗನೂ ಚಿಕ್ಕವನು ಆಗಿದ್ದ. ಇವಾಗ ನಾನು ಕುಚ್ಚು ಇದ್ದೀನಿ ಅಂತಂದರೆ ಈಗ ಸ್ವಲ್ಪ ಪರ್ಯಂತ ಗ್ರೇಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಸ್ವಲ್ಪ ಅರ್ಥ ಆಗುತ್ತೆ ಅವನಿಗೆ. ಇಲ್ಲಿ ಮಾಡಬಾರ್ದು, ಇದು ಮುಟ್ಟಬಾರ್ದು, ಇದು ತೆಗಿಬಾರ್ದು ಅಂತ ಹೇಳಿದಾಗ. ಮೊದಲೆಲ್ಲ ಆಗಿದ್ದರೆ ಅವನ್ನ ಹಾಕ್ಕೊಂಡು ಈ ಕೆಲಸ ಎಲ್ಲ ಮಾಡೋದು ತೀರಾ ಕಷ್ಟನೇ. ಸೊ ಅದಕ್ಕೇ ನಾನು ಇಷ್ಟು ದಿನ ಈ ಕೆಲಸ ಎಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಈಗ ಓಕೆ, ನನ್ನ ಮಗನೂ ದೊಡ್ಡವನು ಆಗ್ತಾ ಇದ್ದಾನೆ. ಈಗ ಗ್ರೇಡ್ 2 ಹೋಗ್ತಾ ಇದ್ದಾನೆ, 2nd ಕ್ಲಾಸು. ಸೊ ಅವನು ಅವನದೇ ಕೆಲಸಗಳಲ್ಲಿ ಬ್ಯುಸಿ ಇರ್ತಾನೆ. ಸೊ ನಾನು ಏನಾದರೂ ಸಣ್ಣ ಪುಟ್ಟ ಮಾಡ್ಕೊಳ್ಳೋಣ, ಬೇರೆಯವ್ರಿಗೆ ಅಲ್ಲದೆ ಇದ್ರೂ ನನ್ನ ಸೀರೆಗೆ ನಾನಾದರೂ ಹಾಕ್ಕೊಂಡ್ರೆ ಒಂದು 300 ರೂಪೀಸ್ ಸೇವ್ ಆಗುತ್ತಲ್ವ ಅನ್ನೋ ಥರ ಮಾಡ್ಕೋತಾ ಇದ್ದೀನಿ. ಇವೆಲ್ಲನೂ ಕಲಿಬೇಕಾದ್ರೆ ಹೇಳ್ತಾ ಇರೋದು ಮನಸ್ಸಿದ್ರೆ ಮಾರ್ಗ ಅನ್ನೋ ಥರ. ಆಗ್ಲಿಂದನೂ ನಾನು ಹೇಳ್ತೀನಲ್ವಾ, ನಾವು ದೇವ್ರ ಹತ್ರ ಒಂದು ಹೂವು ಜಾಸ್ತಿ ಇಟ್ಟು ಬೇಡ್ಕೊಂಡಾಗಲೇ ಈ ರೀತಿ ಎಲ್ಲ ಒಳ್ಳೇದು ನಮಗಾಗೋದು. ಕೆಲವೊಂದು ಸಾರಿ ಏನಾದರೂ ಬ್ಯಾಡ್ ಥಿಂಗ್ಸ್ ನಡೆದಾಗ ಯಾಕಪ್ಪ ಭಗವಂತ ನಮಗೆ ಅಂತ ಅಂತೀವಿ. ಬಟ್ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ, ಇಷ್ಟು ಸಣ್ಣದ್ರಲ್ಲಿ ಮುಗೀತಲ್ಲಪ್ಪ ಭಗವಂತ, ಥ್ಯಾಂಕ್ಸ್ ಅಪ್ಪ ಅಂತ ಥ್ಯಾಂಕ್ಸ್ ಹೇಳಬೇಕು ನಾವು. ಸೊ ಜೀವನದಲ್ಲಿ ಹೆಣ್ಮಕ್ಳು ಎಲ್ಲವನ್ನ ಕಲ್ತಿದ್ರೇ ಮರ್ಯಾದೆ. ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಒಂದು ಸ್ವಲ್ಪನಾದರೂ ಮೋಟಿವೇಟ್ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಕುಚ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.